zombie. ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಹುಷಾರಾಗಿದೆ ಅಂತ ಭಾವಿಸ್ತೀನಿ. ಇನ್ನೊಂದು ಹೊಸ ವ್ಲಾಗೊಂದಿಗೆ ಭೇಟಿ ಆಗ್ತಾ ಇದ್ದೀನಿ. ನಾನು ಹಬ್ಬದ ನಂತರ ಜೋಶ್ವನಿಗೆ ಇನ್ನೊಂದು ಎಕ್ಸ್ಟ್ರಾ ರಜೆ ಸಿಕ್ಕಿತ್ತು ಅಂಥೇಳಿ ತಾಯಿ ಮನೆಗೆ ಹೋಗಿದ್ದೆ ಒಂದೆರಡು ದಿನ ಅಲ್ಲಿ ಉಳಿಲಿಕ್ಕೆ ಅಂಥೇಳಿ. ಅಲ್ಲಿ ಇತ್ತು ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಯಾವ ರೀತಿ ಸ್ಪೆಂಡ್ ಮಾಡಿದೆ ಅಂತೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ರೂಟೀನನ್ಸ್ ನಂದು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೇ ವಿಡಿಯೋದಲ್ಲಿ. ನಾನು ತಾಯಿ ಮನೆಗೆ ಹೋಗಿರುವಂಥ ನೆಕ್ಸ್ಟ್ ಡೇನೇ ನನ್ನ ಅಣ್ಣಂದು ಬಿಸ್ನೆಸ್ಸಲ್ಲಿ ಒಂದು ಎಡಿಷನ್ ಅವನು ಮಾಡಿದ್ದ. ಅದೇ ಜರ್ಮನ್ ಟೆಂಟ್ ಅಂತೇಳಿ ಹೇಳ್ತಾರೆ, ಇದಕ್ಕೆ ಪಗೋಡ ಅಂತ ಕೂಡ ಹೇಳ್ತಾರೆ. ಸೊ ನೀವು ನೋಡಿರ್ಬೋದು, ತುಂಬ ದೊಡ್ಡ ಫಂಕ್ಷನಲ್ಲೆಲ್ಲ ಈ ರೀತಿಯ ಒಂದು ಏನು ಹೇಳ್ತಾರೆ ಟೆಂಟನ್ನು ಯೂಸ್ ಮಾಡ್ತಾರೆ. ತುಂಬ ಕಡಿಮೆ ಇರುವಂಥದ್ದು, ರೇರ್ ಮ್ಯಾಂಗ್ಳೂರಲ್ಲಿ ಇದು ಇರುವಂಥದ್ದು. ಸೊ ಅದನ್ನು ನನ್ನ ಅಣ್ಣ ಅವನ ಬಿಸ್ನೆಸ್ಸಲ್ಲಿ ಆ್ಯಡ್ ಮಾಡಿದ. ತುಂಬ ಖುಷಿ ನನಗೆ. ಯಾಕೆ ಗೊತ್ತಾ, ನನ್ನನ್ನು ತುಂಬ ಶ್ರಮಪಟ್ಟು ಮೇಲೆ ಬಂದಿದ್ದಾನೆ. ಹಾಗಾಗಿ ಅವನ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿಯಾದಂಥ ಗ್ರೋತ್ ಎಲ್ಲ ಬಂದರೆ ನನಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಅಂತ ಅನಿಸೋದು. ಸೊ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ನಿಮಗೆ ಎಲ್ಲಿಯಾದರೂ ನಿಮ್ಮ ಫಂಕ್ಷನಿಗೆಲ್ಲ ಈ ಥರದ್ದು ಟೆಂಟ್ ಎಲ್ಲ ಬೇಕಾದರೆ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವನಿಗೆ. ನಂತರ ನಾವು ನನ್ನ ಅಂಕಲ್ ಯಾರು ಹುಷಾರಿರಲಿಲ್ಲ ಅಂತೇಳಿ ಹೇಳಿದ್ದೆ ನೋಡಿ, ಅವರಿಗೆ ಇವತ್ತು ಇನ್ಫೆಂಟ್ ಜೀಸಸ್ ಶ್ರೈನ್ಗೆ ಹೋಗಲಿಕ್ಕೆ ಬೇಕಿತ್ತು. ತುಂಬ ಹಠ ಮಾಡ್ತಾ ಇದ್ರು. ಅವರು ಆಟೋ ಓಡಿಸುವಂಥದ್ದು, ಆದರೆ ಅವರಿಗೆ ಇಷ್ಟು ದಿನ ನಾವು ಆಟೋ ಎಲ್ಲ ಓಡಿಸಲಿಕ್ಕೆ ಕೊಡ್ತಾ ಇರಲಿಲ್ಲ. ಇನ್ನೂ ಸಹ ತುಂಬ ಮಟ್ಟಿಗೆ ಅವರು ಚೇತರಿಕೆ ಆಗಲಿಕ್ಕಿದೆ ಅವರ ಆರೋಗ್ಯದಲ್ಲಿ. ಆದರೆ ಅವರಿಗೆ ಇವತ್ತು ಹೋಗಲಿಕ್ಕೆ ತುಂಬ ಮನಸ್ಸಿತ್ತು ಅಂತ ಹೇಳಿ ಹಠ ಮಾಡ್ತಾ ಇದ್ದಾರೆ ಅಂತೇಳಿ ನಾವೆಲ್ಲರೂ, ನಾನು ಮತ್ತು ತಾಯಿ ಅವರನ್ನು ಒಟ್ಟಿಗೆ ಅವ್ರ ಜೊತೆಗೆ ಹೋಗಿದ್ವಿ. ಇದುವೇ ಇನ್ಫೆಂಟ್ ಜೀಸಸ್ ಶ್ರೈನ್, ಗೊತ್ತಿರ್ಬೋದು ನಿಮಗೆ, ಬಾಲಯೇಸುವಿನ ಚರ್ಚ್, ಬೆಕರ್ನಕಟ್ಟೆಯಲ್ಲಿ ಇರುವಂಥದ್ದು. ಇಲ್ಲಿ ನಾವು ಏನು ಸಹ ಬೇಡಿದರೂ ಕೂಡ ನಮಗೆ ಜಾಸ್ತಿಯಾಗಿ ಸಿಕ್ಕಿದೆ, ಇನ್ನೂ ಸಿಗತ್ತೆ ಅಂಥೇಳಿ ನನ್ನ ನಂಬಿಕೆ. ಹಾಗಾಗಿ ಅಂಕಲ್ನ ಆರೋಗ್ಯಕ್ಕೋಸ್ಕರ ನಾವು ತುಂಬ ಇಲ್ಲಿ ಬೇಡ್ಕೊಂಡಿದ್ವಿ. ಹಾಗೆ ಅಂಕಲ್ಗೆ ಸಹ ಇಲ್ಲಿ ತುಂಬ ಇವತ್ತು ಬರಲಿಕ್ಕೆ ಮನಸ್ಸಿತ್ತು. ಹಾಗೆಯೇ ಹೂವಿನ ಹಾರವನ್ನೆಲ್ಲ ಹಾಕಲಿಕ್ಕೆ ಮನಸ್ಸಿತ್ತು. ಇದೇ ರೀತಿ ಅವರ ಒಂದು ಆರೋಗ್ಯದಲ್ಲಿ ಇನ್ನೂ ಚೇತರಿಕೆ ಕಾಣಲಿ, ಅವರು ಕಂಪ್ಲೀಟಾಗಿ 100% ಗುಣ ಆಗಲಿ ಅಂತೇಳಿ ನಾವು ಬೇಡ್ಕೊಳ್ತಾ ಇದ್ವಿ. ನೀವು ಸಹ ಖಂಡಿತವಾಗಲಿ ಬೇಡಿ ಅವರ ಒಂದು ಆರೋಗ್ಯಕ್ಕೋಸ್ಕರ. ಹಾಗೆಯೇ ಸಂಜೆ ಹೊತ್ತಿಗೆ ಇವತ್ತು ನಮ್ಮ ಸಿಯಾ, ನನ್ನ ಅಣ್ಣನ ಮಗಳು, ಅವಳದ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ನಾವು ಮನೆಯಲ್ಲಿ. ಸಿಂಪಲಾಗಿ ಅನ್ನ ಮತ್ತು ಅತ್ತಿಗೆ ಸೇರಿ ಅಡುಗೆ ಎಲ್ಲ ಮಾಡಿಬಿಟ್ಟು ಇಲ್ಲಿ ನಾವು ಸೆಲೆಬ್ರೇಷನನ್ನು ಮನೆಯ ಟೆರೇಸಲ್ಲಿ ಎಲ್ಲರೂ ಸೇರಿ ಮಾಡಿದ್ವಿ. ಜೋಶ್ವನಿಗಂತೂ ಖುಷಿ. ಅವನಿಗೆ ತುಂಬ ಅಂತ ಹೇಳಿದರೆ ತುಂಬ ಕ್ಲೋಸ್ ಅವನು, ಇವರಿಬ್ಬರು ಕಸಿನ್ಸ್ ಜೊತೆಗೆ. ಹಾಗೆ ಅವರು ಜೋಶ್ವಾ ಮತ್ತು ಸಿಯೋನ್ ಯಾರಿದ್ದಾರೆ ನೋಡಿ, ಅವರಿಬ್ಬರು ಸಹ ಸೇಮ್ ಏಜ್ ಆಗಿರೋದ್ರಿಂದ ಮೂವರು ಸಹ ತುಂಬ ಅಂತ ಹೇಳಿದ್ರೆ ತುಂಬ ಇಲ್ಲಿ ಬಂದು ಅವನ ಟೈಮನ್ನು ಸ್ಪೆಂಡ್ ಮಾಡ್ತಾನೆ. ಹಾಗೆ ಅವನಿಗೆ ತುಂಬ ಖುಷಿ. ಹಾಗೆ ಅನ್ನ ಮತ್ತು ಅತ್ತಿಗೆ ಸೇರಿ ಇಲ್ಲಿ ಸೂಪರ್ ಆಗಿರುವಂತಹ ಬಿರಿಯಾನಿ ಆಗಿರ್ಬೋದು, ಹಾಗೆಯೇ ಪೋಕ್ ಆಗಿರ್ಬೋದು, ಟಿಕ್ಕ, ಇದನ್ನೆಲ್ಲ ರೆಡಿ ಮಾಡಿದ್ರು. ತುಂಬಾ ಖುಷಿಯಾಗಿ ನಾವೆಲ್ಲರೂ ಸೇರಿ ಅವಳ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ನಾವೊಂದು 6:30ಗೆ ಹೊರಟಿದ್ವಿ ಮನೆಯಿಂದ. ಜೋಶ್ವನಿಗೆ ಡೈರೆಕ್ಟಾಗಿ ಸ್ಕೂಲಿಗೆ ಡ್ರಾಪ್ ಮಾಡೋದಂತೇಳಿ. ಆದರೆ ಅವನಿಗೆ ಲೈಟಾಗಿ ಶೀತ ಮತ್ತು ಜ್ವರ ಇದ್ದಿದ್ದರಿಂದ ನಾನು ಅವನಿಗೆ ಕಳಿಸಲಿಲ್ಲ. ಅವನು ಸಾಟ ಮಾಡ್ತಾ ಇದ್ದ, ಹೋಗೋದಿಲ್ಲ ಅಂತ ಹೇಳಿ. ಅವನಿಗೆ ಸ್ವಲ್ಪ ಹುಷಾರಿಲ್ಲದಾಗಿದ್ದ ಅವನು. ಹಾಗೆ ಅವನನ್ನು ಮನೆಯಲ್ಲಿ ಸ್ವಲ್ಪ ಇರಿಸ್ಕೊಂಡು ಬ್ಯುಸಿ ಮಾಡೋದೇ ಒಂದು ದೊಡ್ಡ ಟಾಸ್ಕ್, ನಾನು ಯಾವಾಗಲೂ ಹೇಳ್ತೀನಿ. ಹಾಗೆ ಈ ಒಂದು ಹೊಸ ಬ್ಲಾಗ್ಸ್ ಅವನಿಗೆ ಗಿಫ್ಟ್ ಸಿಕ್ಕಿರುವಂಥದ್ದು, ಅದನ್ನು ಮಾಡೋದ್ರಲ್ಲಿ ಅವನು ಬ್ಯುಸಿಯಾಗಿದ್ದಾನೆ. ಈ ರೀತಿ ಎಲ್ಲ ಮಾಡೋದು ಅವನಿಗೆ ನಂದು ಹೆಲ್ಪ್ ಖಂಡಿತವಾಗ್ಲೂ ಬೇಕಿದ್ದಕ್ಕೆ. ಆದರೆ ಅವನಿಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಡು ಇವತ್ತಂತೇಳಿ. ನಾನಂತ ಹೇಳಿದರೆ ಮನೆಗೆ ಬಂದದ್ದಷ್ಟೇ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಅಂಥೇಳಿ ಅವನಿಗೆ ನಾನು ಮಾಡಲಿಕ್ಕೆ ಕೊಟ್ಟಿದ್ದೆ. Nice, very good. This is why it's Zombie? It's so fun. You cannot fix? You will sleep all day. Maybe some. ನನಗೆ ಜಾಸ್ತಿಯಾಗಿ ಮ್ಯೂಸಿಕಲ್ಲೆಲ್ಲ ತುಂಬ ಇಂಟ್ರೆಸ್ಟ್. ಹಾಗೆ ಜೋಶ್ವನಿಗೆ ಸ್ವಲ್ಪ ಏನು ಗೊತ್ತಿದೆ ಅದು ಕಲಿಸುವಂಥ ಪ್ರಯತ್ನ. ಆದರೆ ನನಗೆ ಪಿಯಾನೋ ಎಲ್ಲ ಪ್ಲೇ ಮಾಡಲಿಕ್ಕೆ ಬರುತ್ತಿಲ್ಲ. ಆದರೆ ನನಗೆ ಒಂದು ಟ್ಯೂನ್ ಮಾತ್ರ ಗೊತ್ತಿತ್ತು, ಅದನ್ನೇ ನಾನು ಅವನಿಗೆ ಕಲಿಸ್ತಾ ಇದ್ದೆ. ಅವನಿಗೆ ಇಂಟ್ರೆಸ್ಟ್ ಎಲ್ಲದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ, ಏನೆಲ್ಲ ಅದು ಯೂಸ್ ಆಗುತ್ತೆ, ಯಾವ ರೀತಿ ಸೌಂಡ್ ಬರುತ್ತೆ, ಎಲ್ಲವನ್ನು ಅವನು ಒತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ ಇಲ್ಲಿ. ಆದರೆ ಸ್ವಲ್ಪ ಹೊತ್ತಲ್ಲಿ ಸಡನ್ನಾಗಿ ನನಗೇನೆ ಶಾಕ್, ಆ ಒಂದು ಟ್ಯೂನನ್ನು ಅವನು ಪ್ಲೇ ಮಾಡಿದ್ದಾನೆ. ಅದನ್ನೇ ಇಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ.
ನಾನಿಲ್ಲಿ ನಾವು ನೆಕ್ಸ್ಟ್ ಡೇ ನಮ್ಮ ತಾಯಿ ಮನೆಯಿಂದ ನಾನು ಬಂದ ನಂತರದ್ದು ದಿನದ್ದು ಇಲ್ಲೊಂದು ದಿನಚರಿಯನ್ನು ರುಟೀನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಬೆಳಿಗ್ಗೆತ್ತು ಮಾರ್ನಿಂಗ್ ರುಟೀನ್ ಮಾತ್ರ. ಹಾಗೆ ಇವತ್ತು ತುಂಬ ಪ್ಲ್ಯಾನಿಂಗನ್ನು ಮಾಡ್ಕೊಂಡಿದ್ದೆ ಇವತ್ತಿನ ದಿನ ಯಾವ ರೀತಿ ಸ್ಪೆಂಡ್ ಮಾಡಬೇಕು, ಏನೆಲ್ಲ ಕೆಲಸ ಇದೆ ಎಲ್ಲವನ್ನು. ಆದರೆ ಬೆಳಿಗ್ಗೆ ಎದ್ದೇಳುವಂಥ ಸಮಯದಲ್ಲೇ ನನಗೆ ಫುಲ್ಲು ಥ್ರೋಟ್ ಪೇಯ್ನ. ಜೋಶ್ವನಿಗೆ ಏನು ಶೀತ ಜ್ವರ ಇತ್ತು ನೋಡಿ, ಮೇ ಬಿ ಅದೇ ನನಗೆ ಬಂದಿದ್ದೆ ಕಾಣಬೇಕು. ತುಂಬ ಅಂತ ಹೇಳಿದ್ರೆ ತುಂಬ ಜೋರಾಗಿ ನನಗೆ ಥ್ರೋಟ್ ಪೇಯ್ನ್ ಆಗ್ತಾ ಇತ್ತು. ಹಾಗೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನೋಡಬೇಕಾದ್ರೆ ಒಂದೊಂದೇ ಉಲ್ಟನೇ ಆಗ್ತಾ ಇತ್ತು ಪ್ರತಿಯೊಂದು. ಇವತ್ತು ಫಸ್ಟಿಗೆ ನಂದು ಟ್ರೈಪಾಡೇ ಕಟ್ಟಾಗಿದೆ ಸಡನ್ನಾಗಿ, ಗೊತ್ತಿಲ್ಲ ನನಗೆ ಅದರದ್ದು ಏನು ಫಿಕ್ಸ್ ಮಾಡುವಂತಹ ಒಂದು ಸ್ಕ್ರೂವೇ ಹೋಗಿದೆ. ಹಾಗೆ ಅದೊಂದು ಇವತ್ತು ಸಡನ್ನಾಗಿ ಎದ್ದೇಳಿದ ತಕ್ಷಣವೇ ನನಗೆ ತಲೆ ಬಿಸಿ ಆಗೋಯಿತು. ನಂತರ ನನಗೆ ಥ್ರೋಟ್ ಪೇಯ್ನ್ ನನ್ನ ಎದ್ದೇಳುವಾಗಲೇ ಯಾವಾಗ ಲೇಟಾಗಿ ಎದ್ದೇಳ್ತೀನಿ ಆವಾಗೆಲ್ಲ ಉಲ್ಟಾ ಪಲ್ಟಾ ಆಗುತ್ತೆ ಕೆಲಸ. ಹಾಗೆ ಇವತ್ತು ನಾನು ಪ್ಲ್ಯಾನ್ ಮಾಡಿರೋ ಪ್ರಕಾರ ಇವತ್ತು ಗಂಜಿ ಬೇಡ, ಯಾಕಂತ ಹೇಳಿದರೆ ನನ್ನ ತಾಯಿ ನನಗೆ ಪತ್ರೊಡೆ ಅಂತ ಹೇಳ್ತೀವಿ ನೋಡಿ, ಅದನ್ನು ನನಗೆ ಗಟ್ಟಿ ಆಗಿರುವಂಥ ಪತ್ರೊಡೆಯನ್ನು ನನಗೆ ರೆಡಿ ಮಾಡಿ ಕೊಟ್ಟಿದ್ದರು ಎಲೆಯಲ್ಲಿ. ಅದನ್ನು ಇವತ್ತು ಮಸಾಲ ತೆಗೆದು ಅದರನ್ನು ಗ್ರೇವಿ ಥರ ಮಾಡಿಬಿಡೋಣ, ಅದೇ ಬ್ರೇಕ್ಫಾಸ್ಟ್ಗೆ ಇವತ್ತು ಮಾಡೋಣ. ಯಾಕಂತ ಹೇಳಿದರೆ ನನ್ನ ಹಸ್ಬೆಂಡಿಗೆ ಅದು ತುಂಬ ಇಷ್ಟ. ಹಾಗಾಗಿ ಅದನ್ನೇ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ನಿನ್ನೆ ನಾನು. ಆದರೆ ಬೆಳಿಗ್ಗೆ ಎದ್ದೇಳಿದ ನಂತರ ಎಲ್ಲ ಪ್ಲ್ಯಾನ್ ಉಲ್ಟಾ ಪಲ್ಟಾ ಆಗ್ತಾಯಿದೆ. ಹಾಗಾಗಿ ತುಂಬ ಕಷ್ಟ ಇದೆ ಇವತ್ತು. ಆದರೂ ಕೂಡ ನಾನು ರುಟೀನನ್ನು ಶೇರ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ನಾನು ಏನೆಲ್ಲ ಕಸರತ್ತು ಮಾಡಿಬಿಟ್ಟು ಇವತ್ತು ಈ ಎಲ್ಲ ವಿಡಿಯೋಸನ್ನು ರೆಕಾರ್ಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ಜೋಶ್ವನಿಗೆ ಕೂಡ ಒಂದು ಹೆಲ್ತ್ ಸರಿ ಅಂತೇಳಿ ಇರಲಿಲ್ಲ, ಸ್ವಲ್ಪ ಶೀತ ಕೂಡ ಇತ್ತು. ಆದರೂ ಕೂಡ ನಾನು ಇವತ್ತು ಅವನಿಗೆ ಸ್ಕೂಲಿಗೆ ಕಳಿಸಿದೆ. ಯಾಕೆ ಗೊತ್ತಾ, ಅವನು ತುಂಬ ದಿನದಿಂದ ರಜೆಯಲ್ಲಿದ್ದಾನೆ. ಅವನಿಗೆ 3 ದಿನ ಶಾಲೆಯಿಂದ ರಜೆ ಆದರೆ 1 ದಿನ ನಾನು ರಜೆ ಮಾಡಿಸಿದ್ದೆ. ನಂತರ ಅವನಿಗೆ ಜ್ವರ ಅಂಥೇಳಿ ನಾನು ರಜೆ ಮಾಡಿಸಿದ್ದೆ. ಆದರೆ ಇವತ್ತು ಸ್ವಲ್ಪ ಶೀತ ಇದ್ದರೂ ಕೂಡ ನಾನು ಅವನಿಗೆ ಕಳಿಸ್ತೀನಿ ಅಂಥೇಳಿ ನಾನು ಇವತ್ತು ಅವನಿಗೆ ಸ್ಕೂಲಿಗೆ ಕಳಿಸಲಿಕ್ಕೆ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಪತ್ರೊಡೆ ಜೊತೆಗೆ ಇಲ್ಲಿ ರಾಗಿ ಹಿಟ್ಟನ್ನು ಕೂಡ ನಾನು ರೆಡಿ ಮಾಡಿದ್ದೆ. ರಾಗಿ ಇಡ್ಲಿಯನ್ನು ನಾನು ಮಾಡ್ತೀನಿ ಜಾಸ್ತಿಯಾಗಿ ಜೋಶ್ವನಿಗೆ ಲಂಚ್ ಬಾಕ್ಸಿಗೆ. ಇಲ್ಲಿ ಪತ್ರೊಡೆ ಅವನಿಗೆ ಖಾರ ಆಗ್ಬೋದು ಅಂಥೇಳಿ ನಾನು ನಿನ್ನೆ ರಾತ್ರಿ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ನಾನು ಸ್ವಲ್ಪ ಲೇಟ್ ಆಯ್ತು ಇವತ್ತು ಎದ್ದೇಳಿದ್ದು. ಹಾಗಾಗಿ ನಮ್ಮ ಸ್ಟಾಫ್ ಹುಡುಗ ಯಾರಿದ್ರು ಅವನು ಬ್ರೇಕ್ಫಾಸ್ಟಿಗಿದ್ದಾನೆ. ಪತ್ರೊಡೆ ಎಲ್ಲ ಆಗುವಾಗ ತುಂಬ ಲೇಟ್ ಆಗುತ್ತೆ ಅಂತೇಳಿ ಅವನಿಗೆ ನಾನು ರಾಗಿ ದೋಸೆ ಮಾಡಿದೆ. ನಂತರ ಜೋಶ್ವನಿಗೆ ಈ ಸಣ್ಣ ಕಾಯಿನ್ ಇಡ್ಲಿ ಬರುತ್ತೆ ನೋಡಿ, ಅದರಲ್ಲಿ ನಾನು ಇವತ್ತು ಅವನಿಗೆ ಈ ರೀತಿ ರಾಗಿದ್ದು ಕಾಯಿನ್ ಇಡ್ಲಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಜೋಶ್ವನಿಗೆ ಜಾಸ್ತಿಯಾಗಿ ಏನಾದರೂ ಇಷ್ಟ ಆಗುವಂಥದ್ದು ತಿಂಡಿ ಎಲ್ಲ ತುಂಬ ಕಡಿಮೆ. ಅವನಿಗೆ ಮಧ್ಯಾಹ್ನದ್ದು ರೈಸ್ ಎಲ್ಲ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ, ಅದು ಸ್ವಲ್ಪ ತಣ್ಣಗಾಗಿರುತ್ತಲ್ವ. ಹಾಗಾಗಿ ಮಕ್ಕಳಿಗೆ ಆ ಒಂದು ರೀಸನಿಗೆ ಅಂತೇಳಿ ಏನಂತ ಗೊತ್ತಿಲ್ಲ, ಅವನಿಗೆ ಮಧ್ಯಾಹ್ನ ಎಲ್ಲ ರೈಸ್ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ನಾನು ಜಾಸ್ತಿಯಾಗಿ ಅವನಿಗೆ ತಿಂಡಿ ಏನಾದರೂ ಈ ರೀತಿ ಮಾಡಿ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲದಿದ್ದರೆ ಬೆಳಿಗ್ಗೆ ಎಲ್ಲಿಯಾದರೂ ತಿಂಡಿ ಕೊಟ್ಟರೆ ನಾನು ಮಧ್ಯಾಹ್ನ ಅವನಿಗೆ ರೈಸ್ ಕೊಡ್ತೀನಿ. ಹಾಗೆ ಇವತ್ತು ನಾನು ಅವನಿಗೆ ಹೇಗೆ ಸಹ ಶೀತ ಆಗಿದೆ ಅಲ್ವಾ ಅಂತ ಹೇಳಿ ನಾನು ಸ್ವಲ್ಪ ಗಂಜಿನೇ ಕೊಡಲಿಕ್ಕೆ ಬೆಳಿಗ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಹಿಟ್ಟೇನು ಬಾಕಿ ಇಡೋದು ಬೇಡ, ಸ್ವಲ್ಪನೇ ನಾನು ಹಿಟ್ಟನ್ನು ರೆಡಿ ಮಾಡಿದ್ದೆ. ಅದನ್ನೆಲ್ಲ ನಾನು ಈ ರೀತಿ ಸ್ವಲ್ಪ ದೊಡ್ಡ ಇಡ್ಲಿ ಸೈಜಲ್ಲಿ ಕೂಡ ಇಡ್ಲಿಯನ್ನು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಿಮಗೆ ನನ್ನ ವೀಡಿಯೋಸಲ್ಲಿ ಯಾವ ರೀತಿಯಾದಂಥ ವೀಡಿಯೋಸ್ ಇಷ್ಟ ಆಗುತ್ತೆ ಜಾಸ್ತಿಯಾಗಿ ನನಗೆ ಕಮೆಂಟಲ್ಲಿ ತಿಳಿಸಲಿಕ್ಕೆ ಮರಿಬೇಡಿ. ನಿಮಗೆ ರುಟೀನ್ ವ್ಲಾಗ್ ಇಷ್ಟ ಆಗುತ್ತೋ ಅಥವಾ ನಮ್ಮ ರೆಸಿಪಿ ವೀಡಿಯೋಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಾಗಿದ್ದರೆ ಆ ರೀತಿಯ ಒಂದು ವೀಡಿಯೋಸ್ ಇಷ್ಟ ಆಗುತ್ತಾ ನನಗೆ ಕಮೆಂಟಲ್ಲಿ ತಿಳಿಸಲಿಕ್ಕೆ ಮರಿಬೇಡಿ. ಹಾಗೆಯೇ ನನ್ನ ಕಿಚನಿದೊಂದು ಟೂರನ್ನು ಸಹ ಕೇಳ್ತಾ ಇದ್ದೀರಿ. ನನಗೆ ಸ್ವಲ್ಪ ಟೈಮ್ ಬೇಕು, ಸ್ವಲ್ಪ ವೀಡಿಯೋಸ್ ಎಲ್ಲ ಹಾಕಲಿಕ್ಕೆ ಆಲ್ರೆಡಿ ಡಿಲೇ ಆಗ್ತಾ ಇದೆ. ಹಾಗಾಗಿ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಫಾಸ್ಟಾಗಿ ವೀಡಿಯೋಸನ್ನು ಎಲ್ಲ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಜಾಸ್ತಿಯಾಗಿ ರಾತ್ರಿ ಮಲಗೋ ಮುಂಚೆ ತುಂಬ ಪ್ಲ್ಯಾನಿಂಗನ್ನೆಲ್ಲ ಮಾಡ್ಕೊಂಡು ಮಲಗಿರ್ತೀನಿ ನಾನು. ನಾಳೆ ಬೆಳಿಗ್ಗೆ ಏನೆಲ್ಲ ಮಾಡಬೇಕು, ಜಾಸ್ತಿಯಾಗಿ ತಾಯಂದ್ರಿಗೆಲ್ಲ ಅಥವಾ ಮನೆಯ ಹೆಂಗಸರಿಗೆ ಇದು ಟೆನ್ಷನ್ ಇದ್ದೇ ಇರುತ್ತೆ ರಾತ್ರಿ ಮಲಗುವಂಥ ಸಮಯದಲ್ಲಿ. ನಾಳೆ ಬ್ರೇಕ್ಫಾಸ್ಟ್ ಎಂತ ಮಾಡೋದು, ನಾಳೆ ಅಡುಗೆಗೆ ಎಂತ ಮಾಡೋದು, ತಿಂಡಿ ಎಂತ ಮಾಡೋದು. ಸೊ ಇದೇ ಜಾಸ್ತಿಯಾಗಿ ಓಡ್ತಾ ಇರುತ್ತೆ ಅಂತೇಳಿ ಅನಿಸುತ್ತೆ ನನಗಂತೂ ಅದೇ ರೀತಿ ಆಗುತ್ತೆ. ಸೊ ರಾತ್ರಿ ಮಲಗುವಂಥ ಸಮಯದಲ್ಲಿ ತುಂಬ ಪ್ಲ್ಯಾನಿಂಗನ್ನೆಲ್ಲ ಮಾಡ್ಕೊಂಡಿರುವಂಥದ್ದಾದರೆ ಬೆಳಿಗ್ಗೆ ಎದ್ದೇಳಿದ್ದ ತಕ್ಷಣ ಸಡನ್ನಾಗಿ ಈ ರೀತಿ ಹೆಲ್ತಲ್ಲಿ
ಏನಾದರೂ ಏರುಪೇರಾದರೆ ಅಥವಾ ಲೇಟಾಗಿ ಎದ್ದೇಳಿದರೆ ಎಲ್ಲ ನಾವು ಹಾಕಿರುವಂತಹ ಪ್ಲ್ಯಾನಿಂಗ್ ಆಗಿರ್ಬೋದು, ಟೈಮಿಂಗ್ ಆಗಿರ್ಬೋದು, ಎಲ್ಲ ವ್ಯತ್ಯಾಸ ಕಂಡುಬಿಡುತ್ತೆ. ಸೊ ನನಗೆ ಕೂಡ ಇವತ್ತು ಅದೇ ರೀತಿ ಆಗಿತ್ತು. ಹಾಗೆ ಇಲ್ಲಿ ನೋಡ್ಬೋದು ನೀವು ಇಡ್ಲಿ ಯಾವ ರೀತಿ ಸಾಫ್ಟಾಗಿ ಆಗುತ್ತೆ ಅಂತೇಳಿ. ರಾಗಿ ಇಡ್ಲಿ ಅಂತೂ ತುಂಬ ಹೆಲ್ತಿಗೆ ಒಳ್ಳೆಯದು ಕೂಡ. ಆದರೆ ರಾಗಿ ಈ ರೀತಿ ನಾವು ಹಾಲೆಲ್ಲ ಹಾಕಿ ಮಾಡ್ತೀವಿ ನೋಡಿ, ಆ ರೀತಿ ಎಲ್ಲ ಇಷ್ಟ ಆಗದಿದ್ದರೆ ನಮಗೆ ಈ ರೀತಿ ಇಡ್ಲಿ ಎಲ್ಲ ಮಾಡಿದರೆ ಸಾಂಬಾರು ಜೊತೆಗೆಲ್ಲ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ನಮಗೆ ದೊಡ್ಡವರಿಗೆ ಕೂಡ ಇದನ್ನು ಇದೇ ರೀತಿ ಇಡ್ಲಿ ಥರ ಮಾಡಿಕೊಂಡು ಸಾಂಬಾರಿಗೆಲ್ಲ ಬ್ರೇಕ್ಫಾಸ್ಟಿಗೆಲ್ಲ ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಾನಿಲ್ಲಿ ಮಸಾಲವನ್ನು ಕಡಲಿಕ್ಕೆ ಹಾಕಿದ್ದೆ ಪತ್ರೊಡೆಗೆ, ಅದನ್ನೇ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಟ್ಟೊಟ್ಟಿಗೆ 2-3 ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ನಾನು ಸೇಮ್ ಟೈಮ್ ಜೂಶ್ವಣ್ಣದು ಸ್ನ್ಯಾಕ್ ಆಗಿರ್ಬೋದು, ಹಾಗೆ ನೀವು ಪತ್ರೊಡೆಯನ್ನು ಸಹ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನನಗೆ ತಾಯಿ ರೆಡಿ ಮಾಡಿ ಕೊಟ್ಟಿದ್ರು ಪತ್ರೊಡೆಯನ್ನು. ಅದಕ್ಕೆ ನಾನಿವತ್ತು ಮಸಾಲ ಹಾಕಿ ಗ್ರೇವಿ ಥರ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಸ್ಬೆಂಡ್ ಇಲ್ಲಿ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಕಟ್ಟಿಂಗನ್ನು ಮಾಡಿ ಕೊಡಲಿಕ್ಕೆ. ನೋಡಿ ಈ ರೀತಿ ಆಗುತ್ತೆ. ನಾನು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿ ಕೊಟ್ಟಿದ್ದಾರೆ ತಾಯಿ. ನಾನು 2 ಸರ್ತಿ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ನಾನೊಂದು 2-3 ಪ್ಯಾಕೆಟ್ ಅಷ್ಟು ಮಾತ್ರ ನಾನು ಇದನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಜೋಶ್ವನಿಗೆ ಇವತ್ತು ಸ್ನ್ಯಾಕಿಗೆ ನಾನು ನೇಂದ್ರ ಬಾಳೆಹಣ್ಣು ಇರುತ್ತೆ ನೋಡಿ, ಅದನ್ನು ಕೂಡ ಇಲ್ಲಿ ಸ್ವಲ್ಪ ಸ್ಟೀಮ್ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ. ಈ ಮಳೆಗೆ ನಾನು ಈ ಸರ್ತಿ ಪತ್ರೊಡೆಯನ್ನು ಮಾಡಿರಲಿಲ್ಲ, ನನಗೆ ಟೈಮ್ಸ್ ಸಿಕ್ಕಿರಲಿಲ್ಲ. ಆದರೆ ತಾಯಿ ಇದನ್ನು ರೆಡಿ ಮಾಡಿ ಕೊಟ್ಟಿರೋದ್ರಿಂದ ಒಂದು ದೊಡ್ಡ ಟಾಸ್ಕ್ ಆದಾಗೆ. ಆದರೆ ಹಸ್ಬೆಂಡ್ ಹೇಳ್ತಾ ಇದ್ರು ಇದನ್ನು ಮಾಡ್ಕೊಳ್ಬೇಕು ಅಂತೇಳಿ. ಲಾಸ್ಟ್ ಇಯರ್ ಸಹ ನಾವು ಇದರ ರೆಸಿಪಿಯನ್ನು ಶೇರ್ ಮಾಡಿದ್ವಿ, ತುಂಬಾ ಟೇಸ್ಟಿಯಾಗಿ ಆಗಿತ್ತು ಲಾಸ್ಟ್ ಇಯರ್ ಅಂತೂ. ಹಾಗೆ ಇದಕ್ಕೆ ಬಿಸಿ ಬಿಸಿ ಆಗಿರುವಂತಹ ಒಗ್ಗರಣೆ, ತುಪ್ಪದಲ್ಲಿ ಕೊಟ್ಟಿರುವಂತಹ ಒಗ್ಗರಣೆ ಹಾಕಿದರೆ ಇದೆಲ್ಲ ನಿಜವಾಗ್ಲೂ ತುಂಬ ಡಿಲಿಷಿಯಸ್ ಆಗಿ ಆಗಿತ್ತು ಇವತ್ತಿನ ಈ ಬ್ರೇಕ್ಫಾಸ್ಟ್ ಅಂತೂ. ಹಸ್ಬೆಂಡಿಗೆ ತುಂಬ ಫೇವ್ರೇಟ್ ಬ್ರೇಕ್ಫಾಸ್ಟ್ ಇವತ್ತಿದ್ದು. ಇವತ್ತು ಎಲ್ಲ ಕೆಲಸ ನೋಡಿ ಉಲ್ಟಾ ಪಲ್ಟಾ ಆಗಿರೋದ್ರಿಂದ ಜೋಶ್ವನಿಗೆ ಟಿಫಿನ್ ಕಳಿಸಿ ಕೊಡಲಿಕ್ಕೆ ಸಹ ನನಗೆ ಆಗಿರಲಿಲ್ಲ. ಬೆಳಿಗ್ಗೆ ಅವನು ಊಟ ಮಾಡಲಿಕ್ಕೆ ಸಹ ತುಂಬ ಟೈಮ್ ತೊಗೊಂಡು ಹಠ ಮಾಡ್ತಾ ಇದ್ದೆ. ಇವತ್ತು ಅವನಿಗೆ ಹೋಗಲಿಕ್ಕೆ ಸಹ ಅಷ್ಟೊಂದು ಮನಸ್ಸಿರಲಿಲ್ಲ. ಹಾಗಾಗಿ ನಾನು ಅವನಿಗೆ ಟಿಫಿನನ್ನು ಲಂಚ್ ಬಾಕ್ಸನ್ನೆಲ್ಲ ಲೇಟ್ ಕೊಟ್ಟೆ, ಹಸ್ಬೆಂಡ್ ಹತ್ರ ಕಳಿಸಿ ಕೊಟ್ಟಿದ್ದೆ. ಹಾಗೆ ನಾನು ಪತ್ರೊಡೆದ್ದೆಲ್ಲ ಪ್ರಿಪ್ರೇಷನ್ ಆದ ನಂತರ ಅವನಿಗೆ ಡ್ರಾಪ್ ಎಲ್ಲ ಮಾಡಿ ಆದ ನಂತರ ಇಲ್ಲಿ ಅವನಿದ್ದು ಲಂಚ್ ಬಾಕ್ಸನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಅವನಿಗೆ ರಾಗಿ ಇಡ್ಲಿ ಏನಿದೆ ನೋಡಿ ಅದನ್ನು ಮಾಡಿದ್ದೆ. ನಂತರ ನಾನು ನೇಂದ್ರ ಬಾಳೆಹಣ್ಣು ಏನಿದೆ ನೋಡಿ ಅದನ್ನು ಸಹ ಸ್ಟೀಮ್ ಮಾಡಿ ಇಲ್ಲಿ ನಾನು ಅವನಿಗೆ ಸ್ನ್ಯಾಕಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗಡಿಬಿಡಿಯಲ್ಲಿ ಯಾವತ್ತಾದರೂ ಒಂದು ದಿನ ಎಡವಟ್ಟಾಗಬೇಕಲ್ಲ, ಸೊ ಅದು ದಿನ ಇವತ್ತು ಅಂತೇಳಿ ಅನಿಸುತ್ತೆ ನನಗೆ. ಎದ್ದೇಳುವಾಗ ಲೇಟ್ ಆಯಿತು ಇವತ್ತು. ಹಾಗೆಯೇ ನಂದು ಟ್ರೈಪಾಡ್ ಹಾಳಾಗೋಯಿತು. ನಂತರ ನಂದು ಹೆಲ್ತ್ ಕೂಡ ಸಡನ್ನಾಗಿ ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಥ್ರೋಟ್ ಪೇನ್ ಸ್ಟಾರ್ಟ್ ಆಗೋಯಿತು. ಎಲ್ಲ ಕೂಡ ಒಟ್ಟೊಟ್ಟಿಗೆ ಆಗಬೇಕಾದ್ರೆ ಜೋಶ್ವೊಂದು ಕ್ಯಾಲೆಂಡರ್ ಕೂಡ ನಾನು ಫಿಲ್ ಮಾಡಿ ಇರಲಿಲ್ಲ. ನಾನು ಅವನಿಗೆ ರಜೆ ಮಾಡಿಸಿ ಇರೋದ್ರಿಂದ ನಾನು ಕ್ಯಾಲೆಂಡರ್ ಕೂಡ ಫಿಲ್ ಅಪ್ ಮಾಡಿರಲಿಲ್ಲ. ಹಾಗೆ ಆ ಒಂದು ಕ್ಯಾಲೆಂಡರ್ ಕೂಡ ಇವಾಗಲೇ ಫಿಲ್ ಮಾಡಿ ನಾನು ಕೊಡ್ತೀನಿ ಅಂತ ಹೇಳಿ ಮತ್ತೆ ಅಂತೇಳಿ ಬಾಕಿ ಇಟ್ಟರೆ ಅದು ಮರ್ತು ಹೋಗ್ಬಿಡುತ್ತೆ. ಹಾಗೆ ಅವನದು ಡೀಟೇಲ್ಸ್ ಎಲ್ಲ ಫಿಲ್ಅಪ್ ಮಾಡಿ ಕೊಡಲಿಕ್ಕಿತ್ತು, ಫೋಟೋ ಎಲ್ಲ ಸ್ಟಿಕ್ ಮಾಡಿ. ಸೊ ಅದನ್ನು ಸಹ ನಾನು ಮಾಡಿ ಕೊಟ್ಟೆ ಇವತ್ತು. ಹಾಗೆ ಜೋಶ್ವದ್ದು ಆಲ್ಮೋಸ್ಟ್ ಎಲ್ಲ ಟಿಫಿನ್ ಆಗಿರ್ಬೋದು, ನಂದು ಇಲ್ಲಿ ಲಂಚ್ ಪ್ರಿಪ್ರೇಷನ್ ಆಗಿರ್ಬೋದು, ಎಲ್ಲ ಕೆಲಸ ಇಲ್ಲಿ ಫಿನಿಶ್ ಆಗಿಬಿಡ್ತು. ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನಿಲ್ಲಿ ಗ್ಯಾಸ್ ಸ್ಟವ್ ಒಂದು ಸಹ ಕ್ಲೀನ್ ಮಾಡಬೇಕಂತೇಳಿ ಮೊನ್ನೆಯಿಂದ ಅಂದ್ಕೊಳ್ತಾ ಇದ್ದೆ. ಯಾಕಂತ ಹೇಳಿದರೆ ಇದರಲ್ಲಿ ಸ್ವಲ್ಪ ಕಪ್ಪು ಕಲರ್ದು ಫೈರ್ ಬರ್ತಾ ಇತ್ತು, ಹಾಗೆ ಪಾತ್ರೆ ಎಲ್ಲ ಕಪ್ಪಾಗ್ತಾ ಇತ್ತು ಅಂತ ಹೇಳಿ ನಾನು ಅದು ಪಿನ್ ಹಾಕಿ ಅದರದ್ದು ಕಸ ಎಲ್ಲ ಏನಿರುತ್ತೆ ನೋಡಿ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಬಿಟ್ಟೆ ಇವತ್ತೇ. ಹಾಗೆಯೇ ಅದರದ್ದು ಬರ್ನರ್ ಕೂಡ ನಾನು ಈ ಸೋಡಾ ಪೌಡರ್ ಇದೆ ನೋಡಿ ಅದರಲ್ಲಿ ನಾನು ಸೋಪ್ ಮಾಡಿಟ್ಟು ಇವಾಗ ಆಫೀಸಿಗೆ ಹೊರಡ್ತಾ ಇದ್ದೀನಿ. ಇವತ್ತು ಕೂಡ ಲೇಟ್ ಆಗೋಯಿತು ಆಫೀಸಿಗೆ. ನಾನು ಮೊನ್ನೆಯಿಂದ ಹೋಗಿರಲಿಲ್ಲ, ಮನೆಗೆ ಹೋಗಿದ್ದೆ ಅಲ್ವಾ. ಹಾಗಾಗಿ ನಂತರ ನಾನು ಸ್ವಲ್ಪ ಇವತ್ತು ಬಿಸಿ ನೀರನ್ನು ಕೊಂಡೋಗ್ತಾ ಇದ್ದೀನಿ. ಏನು ಸಹ ಸ್ನ್ಯಾಕ್ ಎಲ್ಲ ತಿನ್ನಲಿಕ್ಕೆ ಇವತ್ತು ನನಗೆ ಇಂಟ್ರೆಸ್ಟೇ ಇಲ್ಲ, ಥ್ರೋಟ್ ಪೇನ್ ಆಗಿರೋದ್ರಿಂದ. ಹಾಗೆ ತುಂಬ ಬಿಸಿ ಆಗಿರುವಂಥ ನೀರನ್ನು ನಾನು ಕೊಂಡೋಗ್ತಾ ಇದ್ದೀನಿ ಆಫೀಸಿಗೆ. ಸ್ವಲ್ಪ ಥ್ರೋಟಿಗೆ ಖುಷಿ ಆಗುತ್ತೆ ನಾವು ಬಿಸಿಯಾಗಿರುವಂತಹ ನೀರನ್ನೆಲ್ಲ ಕುಡಿದ್ರೆ ಅಂತ ಹೇಳಿ ನಾನು ಬಿಸಿ ನೀರನ್ನು ತಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ಇವತ್ತಿನ ಈ ಬ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ನಮ್ಮ ಜೀವನದಲ್ಲಿ ತುಂಬ ಸಲ ತುಂಬ ನಿರ್ಧಾರಗಳಾಗಿರ್ಬೋದು, ಸನ್ನಿವೇಶಗಳು ಗೊಂದಲದಲ್ಲಿರುತ್ತೆ. ಯಾವುದನ್ನು ಆರಿಸ್ಬೇಕಂತೇಳಿ ಕೆಲವೊಮ್ಮೆ ಗೊತ್ತೇ ಆಗೋದಿಲ್ಲ. ನನಗೆ ಈ ರೀತಿ ತುಂಬ ಸಲ ಆಗುತ್ತೆ. ಆದರೆ ದೇವರನ್ನು ನಂಬಿ ಆತನ ಮೇಲೆ ಎಲ್ಲ ಗೊಂದಲಗಳಾಗಿರ್ಬೋದು, ಸನ್ನಿವೇಶಗಳನ್ನು ಆತನಲ್ಲಿ ಸಮರ್ಪಿಸಿದರೆ ಖಂಡಿತವಾಗ್ಲೂ ಆತ ನಮಗೆ ಸರಿಯಾದ ದಾರಿಯನ್ನು ತೋರಿಸ್ತಾನೆ
ಅಂತ ನನಗೆ ನಂಬಿಕೆ ಇದೆ. ಇದೇ ನಂಬಿಕೆಯೊಂದಿಗೆ ನಾನು ಇವತ್ತಿನ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟವಾದರೆ ಖಂಡಿತವಾಗ್ಲೂ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಶೇರ್ ಮಾಡಿ. ಹಾಗೆಯೇ ಹೊಸದಾಗಿ ನೋಡ್ತಾ ಇದ್ದೀರದೇ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.